नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामी इति नामिने नमाचार्यपादाय निताय कृपप्रदायिने गौरकथावदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामी इति नामिने नमस्ते सरस्वतीदेवे गौरवाणी प्रचारिणे निर्विशेषशून्यवादि पाश्चात्यदेशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ನಾವು ಗುರುವಾರ ಶ್ರೀಕೃಷ್ಣನ ಕೆಲವೊಂದು ಲೀಲೆಗಳನ್ನು ಈ ಹಿಂದೆ ಚರ್ಚಿಸಿದ್ದೇವೆ. ಇವತ್ತು ನಾವು ಗುರುವಾರ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾದಂತಹ ಒಂದು ಮಾತಾಜಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಗುರುವಾರಿಂದ ಸ್ವಲ್ಪ ದೂರದಲ್ಲಿ ಒಂದು ಮಾತಾಜಿ ಇದ್ದರು. ಆ ಹೆಂಗಸು ಮದುವೆ ಆಗಿದೆ, ಸಣ್ಣ ಸಣ್ಣ ಮಕ್ಕಳಿದೆ. ತಾನು ಒಂದು ಗೋಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ಲು. ಅವಳಿಗೆ ಕೆಲಸ ಅಂತೇಳಿದರೆ ಮನೆ ಕೆಲಸ, ಅವಳ ಮನೆ ಕೆಲಸ ಎಲ್ಲ ಮಾಡಿದ ಮೇಲೆ ಆ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಸಾಹುಕಾರ ಮನೆ, ಬೇಕಾದಷ್ಟು ದನಗಳುಂಟು, ಹಸುಗಳು, ಅಲ್ಲಿ ಹೋಗಿ ಅದನ್ನು ಗೋಸೇವೆಯನ್ನು ಮಾಡಿ ಅವಳ ಜೀವನ ಒಂದು ಶೈಲಿನೇ ಹಾಗೆ. ಪ್ರತಿದಿನ ಅದನ್ನು ತೊಳೆಯುವುದು, ಎಲ್ಲ ಗೋವುಗಳನ್ನು ತೊಳೆಯುವುದು, ಮತ್ತು ಅದನ್ನು ಒಂದು ಕಡೆಯಿಂದ ಬಿಡಿಸಿ ಇನ್ನೊಂದು ಕಡೆಯಲ್ಲಿ ಕಟ್ಟುವುದು, ಮತ್ತು ಸೆಗಣಿಯನ್ನೆಲ್ಲ ತೆಗೆಯುವುದು, ಅದರ ಆ ಗೋಶಾಲೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳೋದು ಈ ರೀತಿ ಅವಳು ತನ್ನ ನಿತ್ಯದ ಕೆಲಸಗಳನ್ನು ಮಾಡ್ತಿದ್ಳು ಎಷ್ಟೋ ವರ್ಷಗಳ ಕಾಲ. ಆ ರೀತಿ ಮಾಡಿ 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 ಸಣ್ಣ ಸಣ್ಣ ಮಕ್ಕಳು ಜೀವನ ನಿಭಾಯಿಸ್ಲಿಕ್ಕೋಸ್ಕರ ತಾನು ಈ ಕೆಲಸ ಮಾಡ್ತಿದ್ದಾಳೆ. ಅಲ್ಲಿ ಅವಳಿಗೆ ಹಾಲು ಮತ್ತು ಬೆಣ್ಣೆ, ಅಂದರೆ ಮೊಸರು ಏನಾದರೂ ಅವರು ಕೊಡ್ತಿದ್ರು. ಹೀಗೆ ಅವರು ಕೊಟ್ಟ ಸ್ವಲ್ಪ ವಸ್ತುಗಳಲ್ಲಿ, ಸ್ವಲ್ಪ ಹಣದಲ್ಲಿ ತಾನು ಸರಳವಾದ ರೀತಿಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಿದ್ಳು. ಆದರೆ ಗೋವಿನ ಸೇವೆ ಅದು ಹೇಗೆ ಮಾಡಿದರೂ ಕೂಡ ಗೋಸೇವೆನೇ ತಾನು ಪ್ರೀತಿಯಿಂದ ಮಾಡ್ತಿದ್ದಾಳೆ. ಎಲ್ಲ ದನಕರುಗಳ ಮೇಲೆ ಪ್ರೀತಿ ಉಂಟು, ಚೆನ್ನಾಗಿ ಮಾಡ್ತಿದ್ದಾಳೆ. ಹಾಗೆ ಭಗವಂತ ಕೂಡ ನೀವು ಯಾವುದೋ ಒಂದು ಒಳ್ಳೆಯ ಕೆಲಸ ಅದನ್ನು ನೀವು ತ್ರಿಕರಣ ಶುದ್ಧಿಯಲ್ಲಿ ಮಾಡಿದರೆ ದೇವರದನ್ನು ಆನಂದಿಸ್ತಾನೆ, ದೇವರ ಅನುಗ್ರಹ ಮಾಡ್ತಾನೆ. ಅದಕ್ಕೆ ವೈಷ್ಣವರ ಸೇವೆ ಆಗಲಿ, ಅಥವಾ ಒಂದು ತುಳಸಿ ಮಾರಾಣಿ ಸೇವೆ ಆಗಲಿ, ಶ್ರೀಮದ್ ಭಾಗವತನ ಓದೋದಾಗಲಿ, ಪಠಿಸೋದಾಗಲಿ, ಯಾರಿಗಾದ್ರೂ ಪ್ರಚಾರ ಮಾಡೋದಾಗಲಿ, ಮತ್ತು ಗೋವುಗಳ ಸೇವೆ, ಈ ನಾಲ್ಕು ಕೂಡ ಶ್ರೀಕೃಷ್ಣನ ಸಾನ್ನಿಧ್ಯ ಇರತಕ್ಕಂತಹ ಜಾಗ. ವೈಷ್ಣವರು, ಗೋವುಗಳು, ಮತ್ತು ತುಳಸಿ ಮಾರಾಣಿ, ಶ್ರೀಮದ್ ಭಾಗವತ. ಹಾಗೆ ಈ ರೀತಿ ಅದರಲ್ಲೂ ನೀವು ಒಂದು ಅಂತರಂಗದಲ್ಲಿ ಯಾವುದೇ ಕೋಳೆ ಇಲ್ಲದೆ ನೀವು ತ್ರಿಕರಣ ಶುದ್ಧಿಯಾಗಿ ಸೇವೆ ಮಾಡಿದರೆ ತಪ್ಪದೆ ಭಗವಂತನ ಅನುಗ್ರಹಕ್ಕೆ ಆ ರೀತಿ ಸೇವೆ ಮಾಡಿದ ಜನರು ಪಾತ್ರರಾಗ್ತಾರೆ. ಹಾಗೆ ಇವಳ ಮೇಲೆ ಏನೋ ಭಗವಂತನ ಕರುಣೆ ಇತ್ತು. ಈ ರೀತಿಯಾಗಿ ಅವಳು ಪ್ರತಿನಿತ್ಯ ಈ ನೀರಿನಲ್ಲೇ ತೊಳೆಯುವುದು, ಒರೆಸೋದು, ಉಜ್ಜುವುದು ಎಲ್ಲ ಈ ಕೆಲಸದಿಂದಾಗಿ ಅವಳಿಗೆ ಅದು ಏನೋ ಒಂದು ಕೈಯಲ್ಲಿ ಒಂದು ತುರಿಕೆ ಬಂದಿತ್ತು. ಅದು ದಿನದಿಂದ ದಿನಕ್ಕೆ ಜಾಸ್ತಿಯಾಗಿ ಅವಳಿಗೂ ಬೇರೆ ಕೆಲಸ ಎಲ್ಲ ಗೊತ್ತಿಲ್ಲ. ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲಿಕ್ಕೆ ಬೇರೆ ಕೆಲಸನೂ ಗೊತ್ತಿಲ್ಲ. ಆ ರೀತಿ ಕೆಲಸ ಮಾಡಿ ಕೊನೆಗೆ ಆ ರೀತಿ ಒಂದು ಚರ್ಮದಲ್ಲಿ ತುರಿಕೆಗಳು ಆರಂಭಿಸಿದೆ. ಸ್ಕಿನ್ನಲ್ಲಿ ಅಲರ್ಜಿ ಸ್ಟಾರ್ಟ್ ಆಗಿದೆ. ಹಾಗೆ ಜನರಲಾಗಿ ಈ ಸ್ಕಿನ್ನಿನ ಒಂದು ಚರ್ಮದ ಸಮಸ್ಯೆ ಇರುವವರು ಜಾಸ್ತಿಯಾಗಿ ಗುರುವಾರಪ್ಪನಲ್ಲಿ ಪ್ರಾರ್ಥನೆ ಮಾಡಿದರೆ ಹೋಗ್ತದೆ. ಹಾಗೆ ಅವಳಿಗೆ ನೆನಪಾಯಿತು ಗುರುವಾರಪ್ಪನಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಮುಂದಕ್ಕೆ ನೀವು ಯಾವತ್ತಾದರೂ ಲೀಲೆಗಳು ಹೇಳುವಾಗ ಅದು ಯಾವುದರಿಂದ ಆರಂಭ ಆಗಿದೆ ಅಂತ ಗೊತ್ತಾಗ್ತದೆ ನಿಮಗೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ, ಗುರುವಾರಪ್ಪ ನನಗೆ ಈ ಚರ್ಮದ ತುರಿಕೆ ಹೋಗಿಬಿಟ್ರೆ, ಸ್ಕಿನ್ ಅಲರ್ಜಿ ಹೋಗಿಬಿಟ್ರೆ ನಾನು ನಿನಗೆ ತುಲಾಭಾರ ಮಾಡಿಸ್ತೇನೆ ಅಂತೇಳಿ. ಅವಳು ಸರಳವಾದ ವ್ಯಕ್ತಿ, ಅವಳಿಗೆ ಹೆಚ್ಚು ಏನು ಗೊತ್ತಿಲ್ಲ. ಅವಳ ಲೆಕ್ಕದಲ್ಲಿ ಅವಳಿಗೆ ಫ್ರೀಯಾಗಿ ಸಿಗೋದಂತ ಹೇಳಿದ್ರೆ ಸೆಗಣಿ.
ನಾನು ನಿನಗೆ ಸೆಗಣಿಯಲ್ಲಿ ತುಲಾಭಾರ ಮಾಡಿಸ್ತೇನೆ ಅಂತೇಳಿ. ಗುರುವಾರ ಅದಕ್ಕೇನು ಬೇಜಾರು ಮಾಡಲಿಲ್ಲ. ಸೆಗಣಿಯಲ್ಲಿ ತಪ್ಪೇನು ಉಂಟು, ಅದರಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಉಂಟು ಸೆಗಣಿಯಲ್ಲಿ. ಸೆಗಣಿ ಮತ್ತು ಗೋಮೂತ್ರಗಳು ಪವಿತ್ರವಾದ ವಸ್ತುಗಳೇ, ಉಳಿದ ವಸ್ತುಗಳಾಗೆ ಅಲ್ಲ. ಹಾಗೆ ನಾವು ಅಭಿಷೇಕಕ್ಕೆ, ದೇವರಿಗೆ ವಿಗ್ರಹ ಪ್ರತಿಷ್ಠೆ ಎಲ್ಲ ಮಾಡುವಾಗ ಅದರದ್ದೆಲ್ಲ ತುಂಬ ಪ್ರಾಮುಖ್ಯತೆಗಳು ಉಂಟು ಅದರಲ್ಲಿ. ಹಾಗೆ ಅದು ಕೃಷ್ಣನಿಗೇನು ಅದರಲ್ಲಿ ಖುಷಿನೇ. ಮತ್ತು ಇವಳ ಒಂದು ಸಾಮರ್ಥ್ಯ ಕೂಡ, ಇವಳೇನು ತುಂಬ ಶ್ರೀಮಂತೆ ಅಲ್ಲ, ಅವಳಿಗೆ ಸಿಗೋದ್ರಲ್ಲಿ ಅವಳು ಮಾಡಿಕೊಡ್ತಾಳೆ ಅಂತ ಹೇಳಿದಾಳೆ. ಅವಳು ತಪ್ಪು ಕೂಡ ಇಲ್ಲ. ದೇವರ ಅದಕ್ಕೇನು ಬೇಜಾರು ಕೂಡ ಮಾಡಲಿಲ್ಲ. ಸರಿ, ಅವಳ ದೇವರಿಗೆ ಯಾವತ್ತು ಪ್ರಾರ್ಥನೆ ಮಾಡಿದ್ನ, ಆ ಪ್ರಾರ್ಥನೆ ಮಾಡಿದ ಮೇಲೆ ಸ್ವಲ್ಪ ಈ ತುರಿಕೆಗಳೆಲ್ಲ ಕಡಿಮೆ ಆಯಿತು. ಕಾಲಕ್ರಮೇಣ ಸಂಪೂರ್ಣ ಗುಣ ಆಯಿತು. ಸಂಪೂರ್ಣ ಗುಣ ಆದಮೇಲೆ ಮಕ್ಕಳೆಲ್ಲ ದೊಡ್ಡವರಾದರು, ಸ್ವಲ್ಪ ದೊಡ್ಡವರಾದರು, ಓದೆಲ್ಲ ಮುಗಿಸಿ ಆಯಿತು. ಮಕ್ಕಳಿಗೂ ಒಳ್ಳೆ ಉದ್ಯೋಗ ಸಿಕ್ಕಿದೆ, ಸ್ವಲ್ಪ ಹಣ ಬಂದಿದೆ, ಸ್ವಲ್ಪ ಶ್ರೀಮಂತರಾದರು. ಜಾಗ ತಗೊಂಡು ಮನೆಯೆಲ್ಲ ಕಟ್ಟಿದ್ರು, ಮಕ್ಕಳಿಗೆ ಮದುವೆ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಇವಳಿಗೂ ದೇವರು ಚಂದದ ಇಟ್ಟಿದ್ದಾರೆ. ಆದರೆ ಇವಳ ಹರಕೆಯನ್ನು ಮರ್ತಿದ್ದಾಳೆ. ಆ ರೀತಿ ಜೀವನ ಕಳೀತಾ ಉಂಟು. ಈ ಕೇರಳದಲ್ಲಿ ಹಬ್ಬ ಇರ್ತದೆ. ಹಬ್ಬ ಅಂದರೆ ಕೇರಳದವ್ರದ್ದು ತುಂಬ ದೊಡ್ಡ ಹಬ್ಬ ಅಂತ ಹೇಳಿದರೆ ಓಣಂ ಅಂತಾರೆ. ಮಲಯಾಳಿಗಳದ್ದು ದೊಡ್ಡ ಹಬ್ಬ ಓಣಂ. ಈ ಓಣಂ ಸಂದರ್ಭದಲ್ಲಿ ಅತ್ತಮ್ ಅಂತಾರೆ. ಅತ್ತಮ್ ಅಂತ ಹೇಳಿದರೆ ನಾವು ರಂಗೋಲಿ ಹಾಕ್ತೇವಲ್ಲ ಮನೆ ಮುಂದುಗಡೆ, ಆ ರಂಗೋಲಿಗೆ ಅತ್ತಮ್ ಅಂತಾರೆ. ಅಂದರೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಸೆಗಣಿ, ಆ ಸೆಗಣಿ ಇಟ್ಟು, ಆ ಮಧ್ಯದಲ್ಲಿ ಒಂದು ಸೆಗಣಿ ಇಟ್ಟು ಅದಕ್ಕೊಂದು ಕರವೀರ ಪುಷ್ಪದ ಆ ಥರ ಒಂದು ಯೆಲ್ಲೋ ಕಲರ್ ಒಂದು ಪುಷ್ಪವನ್ನು ಇಡ್ತಾರೆ ಅದರಲ್ಲಿ. ಆ ಹೂವನ್ನು ಇಟ್ಟು ಆಮೇಲೆ ತುಳಸಿ ಇಡ್ತಾರೆ. ತುಳಸಿ ಇಟ್ಟು ಅದು ವಾಮನ ದೇವರಿಗೆ ಅಂತೇಳಿ, ಆ ಹಬ್ಬನೇ ವಾಮನ ದೇವರದು ಆವಿರ್ಭಾವೋತ್ಸವ ಆ್ಯಕ್ಚುಲಿ. ಅಂದರೆ ಹಸ್ತ ನಕ್ಷತ್ರದಿಂದ ಆರಂಭವಾಗಿ ಶ್ರವಣ ನಕ್ಷತ್ರದವರೆಗೆ 10 ದಿನದ ಹಬ್ಬ ಇರ್ತದೆ ಅದು. ಹಾಗೆ ಈ ಓಣಂ ಹಬ್ಬದ ಸಮಯದಲ್ಲಿ ಈ ಸೆಗಣಿ ಸ್ವಲ್ಪ ಅದರಲ್ಲಿ ಇಡಬೇಕು. ಇದರಲ್ಲಿ ಅಂತ ಪೂಕಳಂ ಅಂತಾರೆ ಅದಕ್ಕೆ. ಪೂಕಳಮಲ್ಲಿ ಅಂದರೆ ಆ ರಂಗೋಲಿಯ ಮಧ್ಯದಲ್ಲಿ ಸ್ವಲ್ಪ ಸೆಗಣಿ ಇಡಬೇಕು. ಅದರಲ್ಲಿ ತುಳಸಿ ಇಟ್ಟುಕೊಂಡು ಆಮೇಲೆ ಅದು ತಿರುಕಾಕರಪ್ಪನನ್ನು ಸ್ಮರಣೆ ಮಾಡ್ತಾರೆ. ತಿರುಕಾಕರಪ್ಪ ಈ 108 ದಿವ್ಯ ದೇಶಗಳಲ್ಲಿ ಒಂದದು, ತುಂಬ ವಿಶೇಷವಾಗಿರ್ತಕ್ಕಂಥ ಕೇರಳದಲ್ಲಿದೆ ಅದು. ತಿರುಕಾಕರಪ್ಪ 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 ಅಂತೇಳಿ ಅದಕ್ಕೆ ಅವರನ್ನು ಸ್ಮರಣೆ ಮಾಡಿ ತುಳಸಿ ಹಾಕಿ ಆಮೇಲೆ ಆ ರಂಗೋಲಿಯನ್ನು ಮುಂದುವರಿಸ್ತಾರೆ. ಅದನ್ನು ಆಗಿನ ದೊಡ್ಡದಾಗಿ ಮಾಡ್ತಾರೆ. ಅದು ಸ್ವಲ್ಪ ಮಳೆಗಾಲದ ಇದು ಸೀಸನ್. ಆಗ ರೇನಿ ಸೀಸನಲ್ಲಿ ಅದು ಏನಾಗ್ತದೆ ಅಂತ ಹೇಳಿದರೆ ಹೂಗಳು ಬೇಕಾದಷ್ಟು ಸಿಗ್ತದೆ ಅಲ್ಲಿ. ಆಗ ಅದರಲ್ಲಿ ಎಲ್ಲ ಮನೆಯಲ್ಲಿ ಇನ್ನು ಹಣವಂತರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಬಡವರು ಕೂಡ ಮನೆ ಹತ್ರದ ಹೂಗಳಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಅಲ್ಲಿ ಓಣಂ ಆಚರಿಸಿದ ಜನಗಳೇ ಇಲ್ಲ, ಎಲ್ಲ ಹಿಂದೂಗಳು ತುಂಬ ಸಡಗರದಿಂದ ಒಂದು ಮಾಡುವ ಹಬ್ಬ ಅದು. ಹಾಗೆ ಎಲ್ಲ ಕಡೆ ಮಾಡ್ತಾರೆ. ಬೇರೆಯವರು ಕೂಡ ಮಾಡ್ತಾರೆ ಓಣಂ ಹಬ್ಬ ಈಗ ಇತ್ತೀಚಿನ ಕಾಲದಲ್ಲಿ ನೋಡಿದರೆ. ಹಾಗೆ ತುಂಬ ಫೇಮಸ್ ಅದು. ಆವಾಗ ಮತ್ತೆ ಸೆಗಣಿ ಮುಟ್ತಾಳೆ. ಈ ಮಕ್ಕಳೆಲ್ಲ ಮಾಡ್ತಿದ್ರು. ಆಮೇಲೆ ಇವಳೆ ಅದನ್ನು ರಂಗೋಲಿ ಹಾಕುವಂಥ ಸಂದರ್ಭ ಬಂತು. ದೇವರಿಗೆ ನೆನಪಾಯಿತು, ಇನ್ನು ಯಾವಾಗ ಕೊಡೋದು, ತುಂಬ ಸಮಯ ಆಯಿತು ಕೊಡೋದು ಅಂತೇಳಿ. ನನಗೆ ಸಗಣಿಯಲ್ಲಿ ತುಲಾಭಾರ ಮಾಡ್ತಲ್ಲ ಅಂತ ಹೇಳಿದ್ರು, ಮಾಡೇ ಇಲ್ಲ ಅಂಥೇಳಿ ಸೆಗಣಿ ಮುಟ್ಟುವಾಗ ಮೊದಲನೇ ದಿನ ಒಂದು ಬೆರಳಿಗೆ ಇದಾಗಿದೆ, ಸ್ವಲ್ಪ ತುರಿಕೆ ಆರಂಭವಾಗಿದೆ. ಮತ್ತು 2ನೇ ದಿನ ಮಾಡುವಾಗ 2ನೇ ಬೆರಳಿಗೆ ಸ್ಟಾರ್ಟ್ ಆಗಿದೆ. ಅದು 10 ದಿನದ ಹಬ್ಬ. 10 ದಿನ ಮುಗಿಸುವಾಗ 10 ಬೆರಳಿಗೂ ಈ ಮೊದಲು ಬಂದಂತಹ ಚರ್ಮದ ತುರಿಕೆ ಇಚ್ಚಿಂಗ್ ಅದು ಸ್ಟಾರ್ಟ್ ಆಗಿದೆ, ಆ ಅಲರ್ಜಿ ಸ್ಟಾರ್ಟ್ ಆಗಿದೆ. ಕೈಯಲ್ಲೆಲ್ಲ ಮತ್ತೆ ಹಿಂದಿನ ಹಾಗೇನೆ ಆಗಿದೆ. ಅದು ಆ ಥರ ಮುಂದುವರೆದು ಸ್ವಲ್ಪ ಜೋರಾಗಿದೆ. ಹಾಗೆ ಅವಳಿಗೆ ನೆನಪಾಯಿತು, ಮಕ್ಕಳು ಸಣ್ಣದಿರುವಾಗ ನಾನು ಗುರುವಾರಪ್ಪನಿಗೆ ಸೆಗಣಿಯಲ್ಲಿ ಇದು ಮಾಡ್ತೇನೆ ಅಂತ ಹೇಳಿದ್ದೆ. ಯಾವುದು ತುಲಾಭಾರ. ಸರಿ ಹೋಗೋಣ ಅಂತೇಳಿ ಮಕ್ಕಳಿಗೆ ಹೇಳ್ತಾರೆ, ನಾವು ಗುರುವಾರಿಗೆ ಹೋಗ್ಬೇಕಪ್ಪ, ಗುರುವಾರಿಗೆ ಹೋದರೆ ಇದು ಗುಣ ಆಗ್ತದೆ, ಇನ್ನು ಎಲ್ಲಿ ಮದುವೆಗೆ ಹೋದರೆ ಇದು ಗುಣ ಆಗಲಿಕ್ಕೆ ಸಾಧ್ಯವಿಲ್ಲ, ಇದು ಗುರುವಾರಪ್ಪನ ಬಳಿಗೆ ಹೋಗಬೇಕು ಅಂತೇಳಿ ಹೇಳಿ ಗುರುವಾರಿಗೆ ಹೋಗ್ತಾಳೆ. ಗುರುವಾರಿಗೆ ಹೋಗಿ ಮಕ್ಕಳು ಅಲ್ಲಿ ಆಫೀಸಲ್ಲೆಲ್ಲ ತುಲಾಭಾರದ ಆಫೀಸ್ ಇರ್ತದೆ. ತುಂಬ ಮಂದಿ ತುಲಾಭಾರ ಮಾಡಿಸುವವರು ಇರ್ತಾರೆ, ಬೇರೆ ಬೇರೆ ವಸ್ತುಗಳಲ್ಲಿ ತುಲಾಭಾರ ಮಾಡಿಸುವವರು ಇರ್ತಾರೆ. ಹಾಗೆ ಇವಳು ಕೂಡ ಅಲ್ಲಿ ಹೋಗ್ತಾಳೆ, ಮಾತಾಡ್ತಾರೆ. ಹಾಗೆ ನೋಡುವಾಗ ಇವಳನ್ನು ನೋಡಿ ಮಕ್ಕಳು ಅಮ್ಮನನ್ನು ಎತ್ತಿ ನೋಡಿದ್ರು. ಅಮ್ಮ ನೀನು ಜಾಸ್ತಿ ಅಂತ ಹೇಳಿದ್ರೆ ಒಂದು 50 ಕಿಲೋ ಇರ್ತೀಯ, ಅದಕ್ಕಿಂತ ಜಾಸ್ತಿ ಇಲ್ಲ, ನೀನು ಸಪುರಾಗಿರ್ತೀಯ, ಅಷ್ಟೇ ಇದ್ದೀಯ ಅಂತೇಳಿ. ಹಾಗೆ ಸರಿ, ಒಂದು 50 ಕಿಲೋ ಏನು ತಗೊಳ್ಳೋ, ಯಾವುದ್ರಲ್ಲ ತುಲಾಭಾರ ಮಾಡೋದು ಅಂದರೆ
ಅವಳಿಗೆ ಮಕ್ಕಳ ಮುಂದೆ ಹೇಳಲಿಕ್ಕೆ ನಾಚಿಕೆ ಆಯ್ತು ಅಂತ. ಮಕ್ಕಳು ಬೈದ್ಯಾರು ಸೆಗಣಿ ಅಂತ ಹೇಳಿದರೆ ಬೆಲ್ಲದಲ್ಲಿ ಬೆಲ್ಲ ಅಂತ ಹೇಳಿದ್ದು ಕೂಡಲೇ ಬೆಲ್ಲ ಆಲೋಚನೆ ಬಂದಿದೆ ಸೆಗಣಿಯಲ್ಲಿ ಹೇಳಿದ್ದು ಅಂತೇಳಿ, ಈಗಲ್ಲ ಅದು ಆವಾಗೆಲ್ಲ ಹೇಳಿದ್ದು. ಹಾಗೆ ಇದು ಹೇಳಿದ್ಲು ನಾವು ಸೆಗಣಿಯಲ್ಲಿ ಬೆಲ್ಲದಲ್ಲಿ ಮಾಡೋದು ಅಂತೇಳಿ. ಮಕ್ಕಳು ಹೇಳಿದ್ರು ಒಂದು 50 ಕಿಲೋ ಬೆಲ್ಲ ಕೊಡಿ ಅಂತೇಳಿ. ಹಾಗೆ ಅವರು 50 ಕಿಲೋ ಕೊಟ್ಟರು. ಬೆಲ್ಲವನ್ನು ತಗೊಂಡು ಹಾಗೆಯೇ ಒಳಗೆ ಬಂದಿದ್ದಾರೆ ತುಲಾಭಾರ ಮಾಡಲಿಕ್ಕೆ, ದೇವರಿಗೆ ಕೊಡಲಿಕ್ಕೆ. ಹಾಗೇ ಬೆಲ್ಲದಲ್ಲಿ ಮಾಡಿಸ್ಲಿಕ್ಕೆ ಅಂತಂದಿದ್ದಾರೆ. ಆ ಬೆಲ್ಲದಲ್ಲಿ ಒಂದು ಕಡೆ ಇವಳನ್ನು ಕೂತ್ಕೊಳಿಸಿದ್ದಾರೆ, ಇನ್ನೊಂದು ಕಡೆ ಬೆಲ್ಲವನ್ನು ಹಾಕಿದ್ದಾರೆ 50 ಕಿಲೋ. ಅದರ ತಕ್ಕಡಿ ಇವಳ ಕಡೆನೇ ವಾಲಿಯಾಗಿ ನಿಂತಿದೆ. ಅದು ಮಾಲಿದು ಈ ಸೈಡಿಗೆ ನಿಂತಿದೆ. ಅದು ಒಂದು ಅಂದರೆ ಇವಳ ಭಾರ ಜಾಸ್ತಿ ಆಗುಂಟು, ಬೆಲ್ಲ ಕಡಿಮೆ ಹಾಕಿದ್ದೀರಾ ಅಂತೇಳಿ ತೋರಿಸ್ತಾ ಉಂಟು. ಆದರೆ ಅವನು ನೋಡುವ ಹೇಳಿದ, ಏನು ಈ ಅಮ್ಮ ಇಷ್ಟು ಸಪ್ರಾಗಿದೆ, ಇದಕ್ಕಿಂತ ಜಾಸ್ತಿ ಇದ್ದಾಳ ಭಾರ, ಇರಲಿ ಮಕ್ಕಳಿಗೆ ಹೋಗಿ ನೀವು ಇನ್ನೊಂದು 10-15 ಕಿಲೋ ತೊಗೊಂಡು ಬನ್ನಿ ಅಂತೇಳಿ. ಮಕ್ಕಳು ಹೋದರು. ಮತ್ತೆ ಗುರುವಾರಪ್ಪನಿಗೆಲ್ಲ ಕೊಡೋದು. ಮತ್ತು ಏನುಂಟು ಒಂದೊಂದು 50 ಕಿಲೋನು ತಗೊಳ್ಳೋ, ಅದೇನು ಗುರುವಾರಪ್ಪನಿಗೆ ವೇಸ್ಟ್ ಆಗೋಲ್ಲ. ಹಾಲು ಪಾಯಸ ಎಲ್ಲ ಮಾಡ್ತಾ ಇರ್ತಾನೆ. ಬೆಲ್ಲದಲ್ಲಿ ತುಂಬ ಕೆಲಸ ಉಂಟು. ಗುರುವಾರಪ್ಪನಿಗೆ ಜಾಸ್ತಿ ಸ್ವೀಟೇ ತಿಂತಾನೆ. ಬೆಲ್ಲದ್ದು ಸಿಹಿ ಏನಾದರೂ ಮಾಡಿಕೊಂಡು ತಿನ್ನಲಿಕ್ಕೆ ಆಗ್ತದೆ, ದೇವರಿಗೆ ಇರಲಿ ಅಂತೇಳಿ. ಈಗ ದೇವ್ರು ನಮಗೆ ಕೊಟ್ಟಿದ್ದಾರೆ, ದೇವ್ರಿಗೆ ಕೊಡೋಣ ಅಂತೇಳಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಧನ್ಯರಾಗಿರೋ ಅಂತ ಹೇಳಿದಂತೆ ದೇವರು ಕೊಟ್ಟದ್ದು ದೇವರಿಗೇ ಕೊಡೋಣ, ಏನುಂಟು ಅಂತೇಳಿ ಇನ್ನೊಂದು ಗೋಣಿ ತೊಗೊಂಡು ಬಂದಿದ್ದಾರೆ ಬೆಲ್ಲ 50 ಕಿಲೋದು. ಹಾಗೆ 100 ಕಿಲೋ ಆಯಿತು. 100 ಕಿಲೋ ಆಗಿದೆ. ಮತ್ತು ಇವರನ್ನು ತಕ್ಕಡಿಯಲ್ಲಿ ಕೂತ್ಕೊಳಿಸಿದ್ದಾರೆ. ಬೆಲ್ಲವನ್ನು ಎರಡು ಗೋಣಿ ಬೆಲ್ಲವನ್ನು ಹಾಕಿದ್ದಾರೆ. 2 ಗೋಣಿ ಬೆಲ್ಲವನ್ನು ಹಾಕಿ ತೂಕ ಆ ತಕ್ಕಡಿಯನ್ನು ನೋಡ್ತಾರೆ. ತಕ್ಕಡಿ ತೋರಿಸ್ತಾ ಉಂಟು, ಇಲ್ಲ ಇವಳ ಭಾರ ಜಾಸ್ತಿ ಆಗಿದೆ, ಅದು ಈ ಕಡೆನೇ ಮಾಲಿ ನಿಂತಿದೆ. ಅದು ಈ ಕಡೆ ತೋರಿಸ್ತಾ ಉಂಟು, ಇವಳದ್ದು ಭಾರ ಜಾಸ್ತಿ ಆಗಿದೆ, ಬೆಲ್ಲದ ಭಾರ ಕಡಿಮೆ ಉಂಟು, ಬೆಲ್ಲ ಮೇಲ್ಗಡೆ ಉಂಟು, ಅದು ಕೆಳಗೆ ಬರಬೇಕು, ಬೆಲ್ಲದ ಭಾರ ಜಾಸ್ತಿ ಆಗಬೇಕು, ಇವಳದು ಮೇಲೆ ಹೋಗಬೇಕು ಅಥವಾ ಸರಿಸಮನಾಗಿರಬೇಕು. ಆಗ ಅದು ಹರಕೆ ಸಂದಿದೆ ಅಂತೇಳಿ ಅರ್ಥ, ಸಂದಾಯ ಆಯಿತು ಅಂತೇಳಿ. ಇದು ಸಂದಾಯ ಆಗಲಿಲ್ಲ. ನೋಡ್ತಾರೆ ಅವರು ಅಲ್ಲಿ ಪ್ರತಿನಿತ್ಯ ತುಲಾಭಾರ ಮಾಡಿ ಅಲ್ಲಿರ್ತಾರಲ್ಲ ಆಫೀಸಲ್ಲಿ, ಆ ಕಚೇರಿಯಲ್ಲಿರುವವರಿಗೆ ಗೊತ್ತಾಯಿತು ಇದರಲ್ಲಿ ಏನೋ ಒಂದು ಉಂಟು ಅಂತೇಳಿ, ಇದರಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ. ಯಾಕಂದರೆ ಅವ್ರಿಗೆ ಗೊತ್ತು ಈ ಅಮ್ಮ ಏನಾದರೂ 100 ಕಿಲೋ ಇಲ್ಲವೇ ಇಲ್ಲ. ಬೇಕಿದ್ರೆ ಆ ಮಕ್ಕಳನ್ನು ಕೂತ್ಕೊಳಿಸಿ ಅಂತೇಳಿ ಆ ಮಕ್ಕಳನ್ನು ಕೂತ್ಕೊಳಿಸೋದು. ಮಕ್ಕಳು 2 ಸೇರಿ ಅದು ತೋರಿಸ್ತಾ ಉಂಟು. ಬೆಲ್ಲ ಮಕ್ಕಳದು ಇದು ಮೇಲೆ ಬಂದಿದೆ, ಬೆಲ್ಲ ಕಡಿಮೆ ಹೋಗಿದೆ. ಮಕ್ಕಳು ಇಬ್ಬರು ಸೇರಿ 100 ಕಿಲೋ ಇಲ್ಲ. ಈ ಅಮ್ಮ ಅವರಿಗಿಂತ ಸಪ್ರ ಕಾಣ್ತಿದ್ದಾಳೆ, ಇವಳು 100ಕ್ಕಿಂತ ಜಾಸ್ತಿ ಇದ್ದಾಳ. ಇದು ಸಾಧ್ಯತೆ ಇಲ್ಲ. ಇದು ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆಮ್ಮ, ನೀವು ಅವನನ್ನು ಪ್ರಾರ್ಥನೆ ಮಾಡಿ. ಇದು ಕೆಲವೊಮ್ಮೆ ನಮ್ಮ ತುಲಾಭಾರ ಸಮಯದಲ್ಲಿ ಇದೆಲ್ಲ ನಡೆಯೋದು ಸಹಜ. ಇದು ಈಗಿನ ಕಥೆ ಅಲ್ಲ, ಹಳೆಯ ಕಾಲದ ಕಥೆಯಿಂದಲೂ ಈ ರೀತಿಯೆಲ್ಲ ಆಗ್ತಾ ಉಂಟು. ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ, ನೀವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ಏನಂತ ಪ್ರಾರ್ಥನೆ ಮಾಡೋದು? ದೇವರನ್ನು ಏನು ಕೊಟ್ಟು ನಾವು ಪ್ಲೀಸ್ ಮಾಡಲಿಕ್ಕೆ ಆಗ್ತದೆ? ಕನ್ನಡದಲ್ಲಿ ಒಂದು ದಾಸರೊಬ್ಬರು ಹಾಡು ಹಾಡಿದ್ದಾರೆ ನೋಡಿ, ಇಂದಿರಾರಾಧ್ಯ ರಮಣ ಯದುರಮಣ ಹಿಂದೆನ್ನ ಕಾಯೋ ಕರುಣ ಅಂತೇಳಿ. ಆ ಹಾಡಲ್ಲಿ ಹಿಂದೆ, ಇಂದು, ಮುಂದೆ, ಎಂದೆಂದಿಗೂ ನೀನೆ. ದೇವರನ್ನ ದಾಸರ ಅಂತಾರೆ ನೋಡಿ. ಈ ಹಿಂದೆ ಕೂಡ ನಮ್ಮನ್ನು ಕಾದವರು ಯಾರು? ದೇವರೇ. ಇವಾಗ ಕೂಡ ದೇವರೇ ಕಾಯಬೇಕು, ಮುಂದಕ್ಕೆ ಕೂಡ ದೇವರೇ ನಮ್ಮನ್ನು, ಎಂದೆಂದಿಗೂ ನೀನೇ, ಯಾವತ್ತೂ ಕೂಡ ನಮ್ಮನ್ನು ಕಾಯುವವರು ಭಗವಂತನೇ. ತಂದೆ ತಾಯಿ ಎಂದು ಬಂದು ನಂಬಿದೆ. ಇವಳು ಕೂಡ ಆ ರೀತಿ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ನಿನ್ನವರ ಒಡನಾಡದೆ ನಕ್ಕು ನಾ ಕಿನ್ನ ನುಡಿಗಳನ್ನಾಡಿದೆ. ಏನಾಗ್ತದೆ, ನಮಗೆ ಸ್ವಲ್ಪ ಭಕ್ತರ ಸಹವಾಸವೋ ಅಥವಾ ಭಗವಂತನಿಗೆ ಸಂಬಂಧ ವಿಚಾರದಲ್ಲಿ ನಾವು ಸೇವೆಯನ್ನು ಮಾಡ್ತಿರುವಾಗ ದೇವರ ಅನುಗ್ರಹ ಇರ್ತದೆ, ನಮ್ಗೆ ಗೊತ್ತಾಗೋಲ್ಲ ನಮ್ಮ ಜೀವನ ಶೈಲಿ ಹೇಗೆ ಹೋಗ್ತಾ ಉಂಟು ಅಂತ. ದೇವರ ಅನುಗ್ರಹಿಸಿದ ಮೇಲೆ ಕೆಲವೊಮ್ಮೆ ಒಂದು ವೇಳೆ ನಮಗೆ ಬೇಕಾದಷ್ಟು ಹಣ ಬರಲಿ ಅಥವಾ ನಮಗೆ ಸುಖವಾಗಿರುವಾಗ ದೇವರ ನೆನಪಾಗೋದು ಸ್ವಲ್ಪ ಕಡಿಮೆ. ಹಾಗೆ ಇವಳು ತಾನು ಸಣ್ಣದಿರುವಾಗ ಆ ರೀತಿ ಪ್ರಾರ್ಥನೆ ಮಾಡಿದ್ದಾಳೆ. ಮಕ್ಕಳು ದೊಡ್ಡದಾಗಿದ್ದಾರೆ, ಮಕ್ಕಳಿಗೆ ಉದ್ಯೋಗ ಸಿಕ್ಕಿದೆ, ಮಕ್ಕಳಿಗೆ ಮದುವೆ ಆಗಿದೆ. ಆ ರೀತಿ ಸ್ವಲ್ಪ ಬೆಳವಣಿಗೆ ಆದಮೇಲೆ ಆಮೇಲೆ ಅದು ಡಿವೋಷನ್ ಲೈಫಿನ ಬಗ್ಗೆ ನೆನಪಾಗಲಿಲ್ಲ ಅವಳಿಗೆ. ಹಿಂದೆ ಇತ್ತು ಅವಳಿಗೆ ಕೃಷ್ಣನ ನಂಬಿಕೆ ಇತ್ತು. ನಂಬಿಕೆ ಇದ್ದ ಕಾರಣ ತುಲಾಭಾರ ಮಾಡಿಸಿತು, ಹೇಳಿದ್ದು ಹರಕೆ ಎಲ್ಲ ಹೇಳಿದ್ದು. ಆಮೇಲೆ ಕಾಲಕ್ರಮೇಣ ಮರ್ತಿದ್ದಾಳೆ. ನಾವು ಕೆಲವೊಮ್ಮೆ ಭಕ್ತರಿಂದ ಅಥವಾ ಭಕ್ತಿಯಿಂದ ದೂರ ಇದ್ದಾಗ, ಸ್ವಲ್ಪ ದಿನ ದೂರ ಇದ್ದರೆ ನಾವು ಪತನಗೊಳ್ತೇವೆ, ನಮ್ಗೆ ಗೊತ್ತಾಗಲ್ಲ.
ಇದು ಭಕ್ತಿಯಿಂದ ಪತನಗೊಳ್ಳೋದೇನು ದೊಡ್ಡ ಕೆಲಸ ಅಲ್ಲ. ಭಕ್ತಿಯಲ್ಲಿ ಮುಂದುವರಿಯುವುದು ದೊಡ್ಡ ಕೆಲಸ. ಅದು ಅಷ್ಟು ಸಾಧನೆ ಮಾಡಿ ಮುಂದಕ್ಕೆ ಬರುವುದು ದೊಡ್ಡ ಕೆಲಸ. ಕೆಳಗಿಳಿಯೋದು ಸಾಮಾನ್ಯ, ಅದು ಯಾರು ಬೇಕಿದ್ರೂ ಇಳಿಬಹುದು. ಸ್ವಲ್ಪ ದಿನ ನಾವು ನೋಡ್ತೇವಲ್ಲ ಕೆಲವೊಮ್ಮೆ ಮಕ್ಕಳು ಚೆನ್ನಾಗಿ ಒಳ್ಳೆ ಭಕ್ತಿ ಎಲ್ಲ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಅವರನ್ನು ಕಲಿಯೋದಕ್ಕೋಸ್ಕರ ಅಥವಾ ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಎಲ್ಲಿಯಾದರೂ ಕಳಿಸ್ತಾರೆ, ಹಾಸ್ಟೆಲಿಗೆ ಅಲ್ಲಿ ಇಷ್ಟು ಸಮಯ 16 ಮಾಲೆ ಜಪ ಮಾಡುವವರು ಜಪ ತಪಗಳಲ್ಲಿ ಬಿಡ್ತಾರೆ, ಏಕಾದಶಿಯಲ್ಲಿ ಬಿಡ್ತಾರೆ, ಕೇವಲ ಸಹವಾಸಗಳು. ಹಾಗೆ ನಾವು ದೇವರಿಂದ ಸ್ವಲ್ಪ ದೂರ ಆದಮೇಲೆ ನಾವೇ ಮತ್ತೆ ನಾವು ಭಕ್ತರನ್ನು ನೋಡಿ ತಮಾಷೆ ಮಾಡಲಿಕ್ಕೆಲ್ಲ ಶುರು ಮಾಡ್ತೇವೆ. ಒಂದು ಟೈಮಲ್ಲಿ ನಾವು ಭಕ್ತಿಯಲ್ಲಿ ಇರುವವರೇ ಅವರೇ ಸ್ವಲ್ಪ ಸಮಯ ನಾವು ಕೆಟ್ಟವರೊಟ್ಟಿಗೆ ಸಹವಾಸ ಮಾಡಿದರೆ ಮತ್ತೆ ಅವ್ರ ಭಕ್ತರನ್ನು ನಿಂದಿಸುವುದು ಅಥವಾ ಭಕ್ತರನ್ನು ನೋಡಿ ಅಳಿಸೋದು ಅಥವಾ ತೆಗಳೋದು ಏನೋ ಒಂದು ಮಾಡ್ತಾರೆ. ಹಾಸ್ಯಾಸ್ಪದವಾಗಿ ನೋಡುವುದು ಎಲ್ಲ ಮಾಡ್ತಾರೆ, ತಮಾಷೆ ಮಾಡೋದು ಎಲ್ಲ ನಡೀತದೆ. ಹಾಗೆ ಅವಳು ಹೇಳ್ತಾಳೆ, ನಾನು ಒಳ್ಳೆ ಮಾರ್ಗದಲ್ಲಿದ್ದೆ ದೇವರ ಸೇವೆ ಅಂತೇಳಿ ಆ ಗೋವಿನ ಸೇವೆ ಮಾಡಿಕೊಂಡು ಚೆನ್ನಾಗಿದ್ದೆಪ್ಪ. ಆದರೆ ನಾನೀಗ ಭೌತಿಕ ವಿಷಯದಲ್ಲಿ ನಾನು ಮುಳುಗಿದೆ. ಹೇಳ್ತಾರೆ ಭೌತಿಕ ದಾಸರ ಅಂತಾರೆ ನೋಡಿ, ಬೆಣ್ಣೆಯನ್ನು ಮೆಲ್ಲದೆ ಸುಣ್ಣವನ್ನು ತಿಂದವರಂತೆ. ಭಕ್ತರ ಜೀವನನು ಹೊರಗಿನವರ ಜೀವನ, ಅವರು ಅಡಿಗೆ ಮಾಡ್ತಾರೆ, ಇವರು ಅಡಿಗೆ ಮಾಡ್ತಾರೆ, ಅವರು ಬದುಕ್ತಾರೆ, ಇವರು ಬದುಕ್ತಾರೆ. ಆದರೆ ಭಕ್ತಿಯುಕ್ತ ಸೇವೆ ಮಾಡಿ ಜೀವನ ಕಳೆಯುವವರ ಜೀವನದು ಬೆಣ್ಣೆಯನ್ನು ತಿಂದಂತೆ. ಹೌದು, ಅದರಲ್ಲಿ ಎಷ್ಟೋ ರುಚಿ ಉಂಟು, ಆನಂದ ಉಂಟು. ಅದಲ್ಲದೆ ಅದು ಕೃಷ್ಣನಿಗೆ ಅರ್ಪಿತವಲ್ಲದ ನೀವೇನು ಕೆಲಸ ಮಾಡಿದ್ರು, ನೀವು ಯಾವುದಲ್ಲೂ ತೊಡಗಿದ್ರು ಭೌತಿಕ ಪ್ರಪಂಚದಲ್ಲಿ ಅದು ಸುಣ್ಣವನ್ನು ತಿಂದವರಂತೆ. ಅದು ಅವರನ್ನು ಕೊಲ್ತದೆ. ಅದು ಹಾಗೆ ಕಣ್ಣು ಇದ್ದರೂ ನಾ ಕಮನಿಯಲ್ಲಿ ಬಿದ್ದೆ. ದೇವರೇ ನನಗೆ ಕಣ್ಣು ಇಲ್ಲದವೇ ಎಲ್ಲಿಯಾದರೂ ಬಾವಿಯಲ್ಲಿ ಬಿದ್ದರು, ಯಾವುದೋ ಗುಂಡಿಗೆ ಬಿದ್ದರೆ ನಾವೇನು ಅಂದ್ಕೊಳ್ಳಲ್ಲ, ಪಾಪ ಗೊತ್ತಾಗಲಿಲ್ಲ ಬಿದ್ದು ಬಿಟ್ಟ. ಕಣ್ಣಿದ್ದವ ಬಿದ್ದರೆ ಏನಪ್ಪ ನೀನು ಕಣ್ಣು ಕಾಣ್ತಿಲ್ವ, ಅಷ್ಟು ದೊಡ್ಡ ಹೊಂಡ ಉಂಟು, ಅಷ್ಟು ದೊಡ್ಡ ಬಾವಿ ಉಂಟು, ಹೇಗೆ ಬಿದ್ದಿ ಅಂತೇಳಿ ಬೈತೇವೆ. ಹಾಗೆ ಇವಳು ಹೇಳ್ತಾಳೆ, ದೇವರೇ ನಾನು ಗೋವಿನ ಸೇವೆ ಮಾಡದೆ ದೂರ ಇತ್ತು, ಸ್ವಲ್ಪ ಈ ಹಣಕಾಸೆಲ್ಲ ಬಂದ ಮೇಲೆ ಎಲ್ಲ ಮರೆತು ಬಿಟ್ಟು ನನ್ನ ಜೀವನವನ್ನು ಕೇಳಿದೆ. ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಲಿಲ್ಲ, ಮನಸ್ಸು ಮೃದುವಾಗಲಿಲ್ಲ. ಶ್ರೀಹರಿಯೇ ಮಮತಿ ನಿನ್ನೋಳು ಹುಟ್ಟಲಿಲ್ಲ. ಭಕ್ತಿ ಮಾಡುವಾಗ ಮನಸ್ಸು ಆ ತಮೋಗುಣದಿಂದ ರಜೋಗುಣದಿಂದ ಹೊರಗೆ ಬಂದು ಸಾತ್ವಿಕವಾಗಿ ತಯಾರಾಗ್ತದೆ. ಆದರೆ ಅವಳು ಹೇಳ್ತಾಳೆ ಇದು ಆಗಲಿಲ್ಲ, ಯಾಕಂದರೆ ಅದು ಕಂಟಿನ್ಯೂಸ್ ಆಗಿ ಮಾಡಲಿಲ್ಲ, ಒಮ್ಮಿಂದೊಮ್ಮೆ ಆಗೋಲ್ಲ, ಟೈಮ್ ಹಿಡಿತದೆ. ಚೇತೋದರ್ಪಣ ಮಾರ್ಜನ ಅಂತ ಹೇಳ್ತಾಳೆ. ಹರಿನಾಮವನ್ನು ಮಾಡಿ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರಿನಾಮವನ್ನು ನಿರಂತರ ಸ್ಮರಿಸುವಾಗ ಏನಾಗ್ತದೆ, ಚೇತೋದರ್ಪಣ ಮಾರ್ಜನ. ಹೃದಯದಲ್ಲಿ ಶುದ್ಧಿ, ಅಂತರಂಗದಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಸ್ಟಾರ್ಟ್ ಆಗ್ತದೆ. ಜನ್ಮದ ಪಾಪಗಳಿಂದ ಕೊಳಕು ತುಂಬಿ ಹೋಗಿದೆ, ಹೃದಯದಲ್ಲಿ ಕೊಳಕು ಸಂಸ್ಕಾರಗಳು ತುಂಬಿ ಹೋಗಿದೆ, ಅದೆಲ್ಲ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಏನಾಗ್ತದೆ, ನಾವು ಭಕ್ತಿ ಮಾಡಿದಾಗ ಕನಸು ಮನಸ್ಸಿನಲ್ಲೆಲ್ಲ ಕಳವಳಿಸಿ ನಾವು ರಾತ್ರಿಗಳು ಈ ವಿಷಯ ಭೋಗದಲ್ಲೇ ಮುಳುಗಿರ್ತೇವೆ. ಹಾಗೆ ಹೇಳ್ತಾಳೆ, ಇದು ದೇವರೇ ನಾನು ಹೃದಯಪೂರ್ವಕವಾಗಿ ಹೇಳ್ತಿದ್ದೇನೆ, ಮನಸ್ಸಿನಿಂದಲೇ ಬೇಳ್ವೆ ಈ ಮಾತು ಹುಸಿಯಲ್ಲ. ನಾನು ನಿನ್ನನ್ನು ಮರೆತು ಬಿಟ್ಟೆ, ನಾನು ನಿನಗೆ ಹೇಳಿದ ಮಾತನ್ನು ಮರೆತು ಬಿಟ್ಟೆ. ದೇವರೇ ನನ್ನನ್ನು ಕ್ಷಮಿಸ್ಬೇಕಪ್ಪ, ನನ್ನ ಮೇಲೆ ಕರುಣೆ ತೋರಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ ಮತ್ತೆ ಆ ತುಲಾಭಾರದ ಕಡೆಗೆ ನೀವು ಸ್ವೀಕಾರ ಮಾಡಬೇಕು. ನೀನು ಇಂದಿರಾರಾಧ್ಯ ರಮಣ, ನೀನು ಲಕ್ಷ್ಮೀದೇವಿಯಿಂದ ಪೂಜೆಗೊಳ್ಳುವ ನಿನ್ನನ್ನು ನಾವು ಸಂತೃಪ್ತಿಪಡಿಸಲು ಸಾಧ್ಯ ಇಲ್ಲ. ಆದರೂ ನೀನು ಕರುಣೆ ತೋರಿಸಿ ನಮ್ಮಲ್ಲಿ ಪ್ರೀತಿ ತೋರಿಸ್ಬೇಕಪ್ಪ ನೀನು ಅಂತೇಳಿ ಪ್ರಾರ್ಥನೆ ಮಾಡಿ ಹೋಗಿದ್ದಾಳೆ. ಹಾಗೆ ಅಲ್ಲಿ ಹೋಗಿ ತೂಕದ ಹತ್ರ ಹೋಗಿದ್ದಾಳೆ. ಅವ್ರು ನೋಡ್ತಿದ್ದಾರೆ, 2 ಗೋಣಿ ಬೆಲ್ಲ ಉಂಟು. ಈ ಅಮ್ಮ ನೋಡಿದ್ರೆ ಇಷ್ಟು ಸಫರವಾಗಿದ್ದಾಳೆ, ಇವಳು ಇದಕ್ಕಿಂತ ಭಾರ ಇದ್ದಾಳೆ ಅಂತ ತೋರಿಸ್ತಾ ಉಂಟು ಅಂತೇಳಿ ಏನು ಮಾಡೋದು ಅಂತೇಳಿ ಮತ್ತೆ ಅವರಿಗೆ ತುಂಬ ಅನುಭವಜ್ಞರವರು ಅದೇ ಕೆಲಸದಲ್ಲಿರುವವರು, ಅಮ್ಮ ನೀನು ಬೆಲ್ಲ ಸಕ್ಕರೆನಾದರೂ ಹೇಳಿದ್ಯಾ? ಕೆಲವೊಮ್ಮೆ ಕೃಷ್ಣನಿಗೆ ಹಾಗೆ ಕೂಡ ಆಗ್ತದೆ, ನಾವು ಹೇಳಿದ್ದೊಂದು ನೀವು ತಗೊಂಡು ಬಂದದ್ದೊಂದು, ನಿನ್ನ ಲೆಕ್ಕದಲ್ಲಿ ಬೆಲ್ಲ ಸಕ್ಕರೆ ಯಾವುದಾದ್ರೂ 2 ಸಿಹಿ ಪದಾರ್ಥಗಳೇ, ಹಾಗೇನಾದರೂ ಬೇರೆ ವಸ್ತು ಹಾಗೆ ಬೇರೆನಾದರೂ ನೀನು ಸಕ್ಕರೆ ಬದಲು ಬೆಲ್ಲ ತೊಗೊಂಡು ಬಂದಿದ್ಯಾ? ಕೆಲವೊಮ್ಮೆ ಕೃಷ್ಣ ಒಪ್ಕೊಳ್ಳಲ್ಲ, ನಮ್ಮ ಕೃಷ್ಣ ತುಂಬ ತುಂಟ ಹುಡುಗೆಯಲ್ಲಿರುವವ, ಅದನ್ನು ಒಪ್ಕೊಳ್ಳಲ್ಲ, ಹಾಗೇನಾದರೂ ಹೇಳಿದ್ಯಮ್ಮ ನೀನು ಅಂತ ಕೇಳುವಾಗ ನಾಚಿಕೆ ಪಡ್ತಿದ್ದಾಳೆ, ಕೆಳಗೆ ನೋಡ್ತಾ ಇದ್ದಾಳೆ. ಯಾಕಾಯ್ತು, ಏನಾಯ್ತಮ್ಮ, ನೀನು ಏನು ಹೇಳಿದ್ಯಾ? ಅದೆಲ್ಲ ಮುಜುಗರ ಮಾಡಬೇಡಮ್ಮ, ಹೇಳು, ನಿಜವಾಗಿ ನೀನು
ಏನು ಹೇಳಿದ್ದೆ ಅಂತ ಹೇಳುವಾಗ ಅವಳು ಹೇಳ್ತಾಳೆ, ನಾನು ಆ್ಯಕ್ಚುಲಿ ನಾವು ಸಣ್ಣದಿರುವಾಗ ಸ್ವಲ್ಪ ತುಂಬ ಬಡವರಾಗಿದ್ದು, ನಮಗೆ ಏನು ಇರಲಿಲ್ಲ. ನಾನೊಂದು ಗೋಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಅಲ್ಲಿ ಅವರು ಹಾಲು ಮೊಸರು ಏನಾದರೂ ಕೊಟ್ಟರೆ, ಬೆಣ್ಣೆ ಏನಾದರೂ ಕೊಟ್ಟರೆ ಅದು ಮನೆ ಉಪಯೋಗಕ್ಕೆ ಸರಿ ಹೋಗುವಷ್ಟೇ ಇತ್ತು, ಅದು ತುಂಬ ಜಾಸ್ತಿ ಇರೋಲ್ಲ. ಆದರೆ ಯಾವತ್ತಾದ್ರೂ ನಮಗೆ ಸೆಗಣಿ ಬೇಕಾದಾಗ ಕೇಳಿದಾಗ ಹೇಳ್ತಿದ್ರು, ಸೆಗಣಿ ನಿಮ್ಗೆ ಕೇಳಬೇಕಾಗಿಲ್ಲಮ್ಮ, ನಿಮ್ಗೆ ಎಷ್ಟು ಬೇಕಾದರೂ ಕೊಂಡೋಗು, ನಾವೇನು ಅದರ ಬಗ್ಗೆ ಆಲೋಚನೆ ಮಾಡಲ್ಲ ಅಂತ ಹೇಳಿದರು. ಆಗ ನಾವು ಕಷ್ಟದಲ್ಲಿ ನನಗೆ ಈ ಚರ್ಮದಲ್ಲಿ ಒಂದು ರೋಗ ಬಂದಿತ್ತು. ದೇವರಿಗೆ ಆಗ ಪ್ರಾರ್ಥನೆ ಮಾಡಿದ್ದೆ, ದೇವರೇ ಇದರಿಂದ ದೂರ ಹೋದರೆ ನಾನು ನಿನಗೆ, ಆಗ ನನಗೆ ಗೊತ್ತಿರೋ ವಿಚಾರ ಅಂತ ಹೇಳಿದ್ರೆ ನಾವು ಸೆಗಣಿನ ಅಲ್ಲಿಂದ ತೊಗೊಂಡು ಹೋಗ್ತೇನೆ. ನಾನು ಕೂಡ ಸೆಗಣಿನ ತೊಗೊಂಡೋಗಿ ಅದರಲ್ಲಿ ಅದನ್ನು ತಟ್ಟಿ ಒಣಗಿಸಿ ಬರಣೆ ಅಂತೇವಲ್ಲ, ಇದು ಮಾಡ್ತೇವೆ ನೋಡಿ. ಅದು ಮಾಡಿ ಆಮೇಲೆ ರೌಂಡಾಗಿ ಕೇಕ್ ಥರ ಮಾಡ್ತೇವಲ್ಲ ಅದರಲ್ಲಿ. ಆಮೇಲೆ ಅದು ಬೆಂಕಿಯಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಬೆಂಕಿಗೆ ಗುರುವಾರಪ್ಪ ಅಂತ ನ್ಯಾಚುರಲ್, ಅವನು ಗ್ಯಾಸಲ್ಲಿ ಯೂಸ್ ಮಾಡೋಲ್ಲ. ಸೊ ಅವನಿಗೆ ಈ ಕಟ್ಟಿಗೆ ಮತ್ತು ಈ ತೆಂಗಿನಕಾಯಿಯ ಸಿಪ್ಪೆಗಳು ಅದು ಇದು ಅಂತೇಳಿ ಅದೆಲ್ಲ ಹಾಕಿ ಗರಟೆ ಎಲ್ಲ ಹಾಕಿ ಅಡುಗೆ ಮಾಡೋದು. ಅದರ ಬೆಂಕಿಯಲ್ಲಿ ಅವನಿಗೆ ಅಡುಗೆ ಮಾಡೋ ಕಾರಣ ಅವನಿಗೆ ಇದು ಯೂಸ್ ಆಗ್ತದೆ. ಹಾಗೆ ಅಂದುಕೊಂಡು ನಾನು ಅದೇ ದೇವರಿಗೆ ಹರಕೆ ಹೊತ್ತಿದ್ದೆ ಅಂತ ಹೇಳ್ತಾಳೆ. ಅವರಿಗೆ ಗೊತ್ತಾಯಿತು, ಅವರಿಗೆ ತುಂಬ ಅನುಭವ ಉಂಟು ಇದರ ಬಗ್ಗೆ ಎಲ್ಲ. ಅವರ ಕೃಷ್ಣ ಅಲ್ವ, ಅವರ ಕೃಷ್ಣನ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಕೃಷ್ಣನಿಗೆ ಯಾವುದು ಸೆಟ್ ಆಗ್ತದೆ, ಆ ಮಾತು ಕೊಟ್ಟರೆ ಆ ಮಾತನ್ನು ಬಿಡಲ್ಲ. ಅವನಷ್ಟೇ ಗಟ್ಟಿ ಇರ್ತಾನೆ. ಏನಾದರೂ ಹೇಳಿದರೆ ನಿಮ್ಮ ಯೋಗಕ್ಷೇಮ ನಾನು ನೋಡಿಕೊಳ್ತಾನೆ. ಹಾಗೆ ನಾವು ಕೂಡ ಅವನಿಗೆ ಏನಾದರೂ ಮಾತು ಕೊಟ್ಟರೆ ನಾವು ತಪ್ಪಬಾರ್ದು. ಹಾಗೆ ಕೃಷ್ಣನಿಗೆ ನಾನು ಇದು ಸೆಗಣಿ ಕೊಡ್ತೇನೆ ಅಂತ ಹೇಳಿದ್ದೆ, ಸೆಗಣಿಯಲ್ಲಿ ತುಲಾಭಾರ ಮಾಡ್ತೇನೆ ಅಂತ ನಾನು ಹೇಳಿದ್ದೆ ಅಂತ ಹೇಳಿ ಅವಳು ಹೇಳ್ತಾಳೆ. ಹೇಳೋಗ ಅವರಂದರು, ಏನು ಬೇಜಾರು ಮಾಡಬೇಡ, ಸೆಗಣಿ ನಮಗೆ ಉಪಯೋಗಕ್ಕಿಲ್ಲ, ನೀನು ಅದು ಬಡವರಿದ್ದಾಗ ಹೇಳಿದ್ದು, ಹಾಗೇನಿಲ್ಲಮ್ಮ, ನಾವು ಈಗಲೂ ಸೆಗಣಿ ಒಣಗಿಸಿ ನಾವು ಕೂಡ ಅಡಿಗೆಗೆಲ್ಲ ಅದನ್ನು ಯೂಸ್ ಮಾಡ್ತೇವೆ ಬೆಂಕಿಗೋಸ್ಕರ. ಏನು ಚಿಂತೆ ಇಲ್ಲಮ್ಮ, ನೀನು ಮಕ್ಕಳಿಗೆ ಕಳಿಸ್ಬಿಟ್ಟು ನೀನು ಇಲ್ಲೇ ಇರೋ, ಸೆಗಣಿನ ತರಲಿಕ್ಕೆ ಹೇಳು ಅಂತೇಳಿ ಮಕ್ಕಳನ್ನು ಕಳಿಸಿದ್ದಾರೆ. ಮಕ್ಕಳು ಸೆಗಣಿಯನ್ನು ತೊಗೊಂಡು ಬರ್ತಾರೆ. ಅವರಿಂದ ಆಗುವಷ್ಟೊಂದು 2 ಗೋಣಿ ತೊಗೊಂಡು ಬಂದಿದ್ದಾರೆ. ಮತ್ತೆ ಯಾರು ಹೋಗೋದು ಅವರು ಹೊತ್ಕೊಂಡು ಬಂದಿದ್ದಾರೆ ಸೆಗಣಿಯನ್ನು ಒಂದು ತಕ್ಕಡಿಯಲ್ಲಿ ಇರ್ತಾರೆ. ಈ ಅಮ್ಮ ಒಂದು ತಕ್ಕಡಿಯಲ್ಲಿ ಕೂತು ಸ್ವಲ್ಪ ಹೊತ್ತಲ್ಲಿ ಆ ತಕ್ಕಡಿ ತೋರಿಸ್ತಾ ಉಂಟು. ಇದು ಓಕೆ, ಸರಿಯಾಗಿದೆ ಅಂತೆ, ಸಮತೋಲನ ಆಗಿದೆ, ಅದು ಸರಿಯಾಗಿ ಬಿಟ್ಟಿದೆ ತೂಕ. ಈ ಅಮ್ಮ ಕಡಿಮೆ ಇದ್ದಾಳೆ, ಸೆಗಣಿದು ಭಾರ ಜಾಸ್ತಿ ಆಗಿದೆ, ಈ ಹರಕೆ ಸಂದಾಯವಾಯಿತು ಅಂತೇಳಿ ತೋರಿಸ್ತಾ ಉಂಟು. ಶ್ರೀ ಗುರುವಾಯೂರಪ್ಪನ ಕೀ ಜೈ. ಈ ರೀತಿಯಾಗಿ ಶ್ರೀ ಗುರುವಾಯೂರಪ್ಪ ಅವಳ ಮೇಲೆ ಕರುಣೆಯನ್ನು ತೋರಿಸ್ತಾ ಮತ್ತೆ ಮುಂದಿನ ಪ್ರವಚನದ ಇನ್ನೊಂದು ಲೀಲೆಯನ್ನು ನಾವು ಹೇಳ್ತೇವೆ. ಹರೇ ಕೃಷ್ಣ.